ಮಾಡ್ತಾಳೆ ಮಾಡಲಿ ನೋಡೋಣ. ನಾನು ಮಾತ್ರ ದುಡ್ಡು ಮಾತ್ರ ಕೊಡಲ್ಲ. ಏನು ನನಗೆ ಹಿಡ್ಕೊಂಡು ಹೊಡಿಬೇಕಂತಂದರೆ ಕೊಡಲ್ಲ. ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ. ನಾನು ನೋಡ್ತೀನಿ. ಏನಂಗೆ ಅಷ್ಟೊಂದೆಲ್ಲ ಅಲ್ಲ ನೋಡಪ್ಪ, ಅಷ್ಟೊಂದೆಲ್ಲ ವೀಡಿಯೋಸ್ ಎಲ್ಲ ತೋರಿಸಿದ್ರು ಅವಳು ಒಂದಿಷ್ಟೂ ಒಪ್ಕೊಂಬಿಲ್ವಲ್ಲ. ನಾನು ಬಿಟ್ಟೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ನೋಡು, ಅವಳು ದುಡ್ಡಿಗಾಗಿ ಬಂದವಳೆ ಅನ್ಸುತ್ತೆ. ಅದಕ್ಕೇನೆ ನೀನು ಸರಿಯಾಗಿ ಅಂದಲ್ಲ ಬಿಡು. ಸರಿಯಾಗಿ ಇವಾಗ ಅವಳಿಗೆ ಗೊತ್ತಾಗಿರುತ್ತೆ. ನಾನು ಹಿಂಗೆ ಮಾತಾಡಿರೋದಕ್ಕೆ, ನಾನು ಹಿಂಗೆ ಮಾಡಿರೋದಕ್ಕೆ ಇವ್ರು ನನ್ನ ಚೆನ್ನಾಗಿ ಅಂದರು ಉಗಿದ್ರು ಅಂತ ಅವಳಿಗೆ ಗೊತ್ತಾಗಿರುತ್ತೆ. ಮತ್ತೆ ಗೊತ್ತಾಗಲಿ, ಕೊಡಲ್ಲ. ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ. ಏನು ಹಂಗೇನೆ ನನ್ನ ಕೊಟ್ಟು ಜಾಗ್ಲಕ್ಕೆ ಬರ್ತಾಳೆ. ನೀನು ಕೊಡಲಿಲ್ಲ ಅಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾಳೆ. ನಾನು ಅದಕ್ಕೆ ಕೊಡಲ್ಲ ಅಂತ ಹೇಳಿದೆ. ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ. ಕೊಡಬೇಡ ನೋಡೋಣ ಅದಿಲ್ಲಿ, ಅದೇನಾಗುತ್ತಾ ಆಗಲಿ. ಅಲ್ಲ ನನ್ನ ಮಗ ನೋಡು ಇಷ್ಟೊಂದೆಲ್ಲ ಇದು ಮಾಡ್ದಾನು. ಅವ್ನು ಹಂಗೆ ಮಾಡಿದ್ಕೋ ಅದಕ್ಕೂ ಸರಿ ಸಟ್ಟು ತೊಂಬಾನ. ಖಾಲಿ ಹಾಕ್ಲೇಳಿ ಅಣ್ಣನ ಪಂಚಾಯತಿಗೆ ಹಾಕ್ಲೇಳು. ಪಂಚಾಯತಿಗೆ ಹಾಕ್ತೀನಿ ಅಂತ ಹೇಳವನೇ ನೋಡೋಣ. ಅವಾಗೆಲ್ಲ ನಾಲ್ಕು ಮುಂದೆ ಬೈಲ್ಗೆ ಹಾಕಿ ಹಿಂಗೆ ಮಾಡ್ಯವನಲ್ಲ, ಅದಕ್ಕೂ ಸರಿ ಸಾಟಿ ಆಯ್ತು ಅಂತ ಹೇಳಿದ್ರಾಯ್ತು. ನಾನು ಆಗತ್ತಿಗೆ ಇನ್ನೂ ಬಿಡತ್ತ, ನಮ್ಮ ಅಣ್ಣ ಬಿಡತ್ತ ಏನೋ ತಪ್ಪು ಮಾಡಿದಾನೆ ಅಂತ ಅನುಸರಿಸಿದ್ದೀನಿ. ಇನ್ನೊಬ್ರು ಯಾರನ್ನ ಆಗಿದ್ರೆ ಅನುಸರಿಸ್ತಿರ್ಲಿಲ್ಲ. ಏನೋ ಬಿಡು 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 ಅಂತ ನಾನು ಅನುಸರಿಸ್ಕೊಂಡು ನಾನು ಎಷ್ಟು ಇದನ್ನು ಮಾಡಿದ್ದೀನಿ ಅಂತ ನನಗೆ ಗೊತ್ತೈತಿ. ನಾನು ಸುಮ್ಮನೆ ಇರೋ ಅಂಥವನ್ನೆಲ್ಲ ಮಾತಾಡ್ತೀನಿ. ಪಂಚಾಯತಿಗೆ ಹಾಕ್ಲಿಲ್ಲ, ಅದೇನು ಮಾಡ್ತಾರೆ ಮಾಡಲಿ ನೋಡೋಣ. ನೋಡು, ಅಲ್ಲ ನಿನಗೆ ಹೊಡೆದ್ಲಂತಲ್ಲ ವಾಣಿ. ಅಪ್ಪ 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 ನೋಡು, ನೆನ್ನೆ ಮನೆ ಬಂದು ಹೇಳಿ ನಿನಗೆ ವಿನಕ ಅಲ್ಲೇ ನಿನ್ಗೆ ವಿಷಯ ಗೊತ್ತಾಗೈತಾ? ವಾಣಿ ಗೊತ್ತಾಯ್ತು. ಅಯ್ಯೋ ಅಲ್ಲೇ ಊರಾಗೆಲ್ಲ ಮಾತಾಡ್ತಾರೆ. ಹಂಗೆ ಒದ್ಲಂತೆ ಅವಳು ಹಿಡ್ಕೊಂಡು ಅಲ್ಲೇ ಗುದ್ದಾಡಿರಂತೆ ಅಂತೇಳಿ ಮಾತಾಡ್ತಾರೆ. ಅಯ್ಯೋ ಅಣ್ಣ ತಮ್ಮಗಳು ವಾರಗಿತ್ತಾರೋ ಯಾರನ್ನು ಗುದ್ದಾಡ್ಯಾರ ಅಂದರೆ ಅವ್ರಾಗೆ ಹಂಗೆ ಕಾಯ್ತಿರ್ತಾರೆ. ಯಾರು ಭಯ ನೋಡಿರೂ ಒಂದೆರಡು ದಿನ ಅದೇ ಮಾತು. ಗುದ್ದಾಡಿರಂತೆ ಅಣ್ಣ ತಮ್ಮಗಳು, ಅವರು ವಾರಗಿತ್ತಾರೋ ಗುದ್ದಾಡಿರಂತೆ, ಅವರು ಅಣ್ಣ ತಮ್ಮಗಳು ಗುದ್ದಾಡಿರಂತೆ ಅಂತ ಎಲ್ಲರೂ ಮಾತಾಡ್ತಾರೆ. ನೋಡು, ಕೊಲಿ ಹೋಗಿತ್ತಾಗೆಲ್ಲ ನಿಮ್ಮದೇ ಸುದ್ದಿ. ನೀನೆಲ್ಲಾನ ಹೋಗು ನಿಮ್ಮದೇ ಸುದ್ದಿನೇ. ಗುದ್ದಾಡಿರಂತೆ ಯಾಕೆ ಗುದ್ದಾಡಿರಂತೆ ಅಂತೇಳಿ ಬರೀ ನಿಮ್ಮ ಸುದ್ದಿನೇ ಮಾತಾಡ್ತಾರೆ. ಮಾತಾಡಲಿ ನಾವಂತೂ ಬೇಕ್ರಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅದೇನಾಗುತ್ತಾ ಆಗಲಿ ನೋಡೋಣ. ಬೇಕ್ರಿ ಮಾತ್ರ ಬಿಟ್ಕೊಡ್ಬೇಡ. ಕೊಡಲ್ಲ, ಅದು ಹೆಂಗೆ ಬಿಟ್ಕೊಡ್ತೀನಿ ನಾನು? ಹಂಗೆಲ್ಲ ಬಿಟ್ಕೊಡಲ್ಲ. ನಾವೆಲ್ಲ ಬಿಟ್ಕೊಡಂಗಿದ್ರೆ ಇನ್ಯಾಕೆ? ಅದು ಹೆಂಗೆ ಅವಳಿಗೆ ಬಿಟ್ಕೊಡ್ತಾರೆ? ಅಲ್ಲ, ಅವನು ನಮಗೆ ಕೊಟ್ಟಿದ್ನಿ ಅಂಬಕ್ಕೆ ಏನೈತೆ ಸಾಕ್ಷಿ ಕೇಳು. ನಮಗೆ ದುಡ್ಡು ಕೊಟ್ಟನಲ್ಲ, ಏನೈತೆ ಸಾಕ್ಷಿ? ನಮಗೆ ಕೊಟ್ಟೇ ಇಲ್ಲ ಅಂತಾನು ಉಲ್ಟಾ ಹೊಡೆದು ಬಿಡೋಣ ಅಷ್ಟೇ. ಉಲ್ಟಾ ಹೊಡೆದ್ರೆ ಆಯಿತು, ನಮಗೆ ಕೊಟ್ಟೇ ಇಲ್ಲ ಅಂತ ಹೇಳೋಣ. ಇಲ್ಲಪ್ಪ, ಯಾವ ದುಡ್ಡು ಕೊಟ್ಟಿಲ್ಲ ನಮಗೆ ಅಂತ ಹೇಳೋಣ. ಮತ್ತೆ ಈಗೇನು ಯಾರು ತಗೋಣ, ಬೇರೆ ತೆಗಿಸ್ಕೊಂಡಿರೋ ದುಡ್ಡೇನೇನೆ. ಅಯ್ಯೋ 1 ಲಕ್ಷ 2 ಲಕ್ಷ ದುಡ್ಡೇನೇನೆ. 10 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ 1000 ರೂಪಾಯಿ ಒಟ್ಟಿನಲ್ಲಿ ಸಾಲ ಐತೆ ಅಂತಂದರೆ ಕೊಡ್ದಿಲ್ದಾರು ಕೊಟ್ಟೇ ಇಲ್ಲ ನೀನು ನನಗೆ ಯಾವಾಗ ಕೊಟ್ಟಿದ್ದೆ ಅಂತಾರೆ. ನಿಂಗೆ ಉಲ್ಟಾ ಹೊಡಿ ಅಂತ ಕಾಲ. ಅದಕ್ಕೆ ನೀನು ಹಂಗೆ ಮಾತಾಡ್ಬಿಡುವಣಿ. ನೀನು ಯಾವಾಗ ಕೊಟ್ಟಿದ್ದೆ ಅಂತ ಹೇಳಿ ನೀನು ಹಂಗೆ ಮಾತಾಡಿ ಹೇಳ್ತಿ. ನಮಗೆ ಕೊಟ್ಟೇ ಇಲ್ಲ ದುಡ್ಡು ಯಾವುದು ನೀನು ಅಂತ ಹಂಗೆ ವಿಣಕ್ಕ ನಾನು ಮಾತಾಡೋದು. ನಾನು ಹಂಗೆ ಹೇಳ್ತೀನಿ. ನೀನು ನನ್ನೇನೋ ಅಂತ ತಿಳ್ಕೊಬಿಟ್ಟಾರವರು. ನಾನು ಕೊಡಲ್ಲ ಬಿಡು. ನನ್ನ ಎಂಥ ಪಂಚಾಯತ್ಗೆ ಆಗ್ತಾಳೆ ಅಂತ ಹಾಕ್ಲದಿಲ್ಲ, ಏನು ಮಾಡ್ತಾಳೆ ನೋಡೋಣ. ನಾನು ಮಾತ್ರ ಬೇಕ್ರಿ ಬಿಟ್ಕೊಡಲ್ಲ, ಅದೇನಾಗುತ್ತಾ ಆಗಲಿ. ಬೇಕ್ರಿ ಅದು ಹೆಂಗೆ ಬಿಟ್ಕೊಡ್ತಾರೆ? ಯಾರನ್ನ ಹೇಳ್ಕೊಟ್ಟವ್ರೆ ಈ ಬೇಬಿ ಅಂತವ್ರು. ಈ ಬೇಬಿ ಇದ್ದಾಳಲ್ಲ, ಅವಳು ಮಾತಾಡಿಸ್ತಾಳೆ ಕಣಿ. ಅವಳ್ತಾಗೆಲ್ಲ ಚೆನ್ನಾಗಿದ್ದಾಳೆ, ಇವಳೆ ಎಲ್ಲ ಹೇಳವಳೆ. ಅಲ್ಲ ನೋಡವಳು ವಿಡಿಯೋ ಎಲ್ಲ ತೋರಿಸಿದ್ರು ಅಷ್ಟೊಂದು ಅವಳು ದುಡ್ಡಿಗಾಗಿನೇ ಕಣೆ ಬಂದಿರೋದು ಅವಳು. ದುಡ್ಡಿಗಾಗಿ ಬಂದವಳೆ. ದುಡ್ಡು ಅಂತ ದುಡ್ಡಿಗಾಗಿನೇ ಬಂದವಳು. ಅಯ್ಯೋ ಎಂತಿಂಥ ಜನ ಇರ್ತಾರೋ ಏನೋ. ಸ್ವಲ್ಪ ಮಾನ ಮರ್ಯಾದೆಗೆ ಹಂಚ್ಕೋಬೇಕು. ಯಾರನ್ನ ಏನಂದರು ಏನು ಎತ್ತ ಅಂತ ಸ್ವಲ್ಪ ಹೆದರಿಕೆ ಅಂತಾರಪ್ಪ. ಆದರೆ ಇವಾಗಿನ ಜನ ಓಟು ಬಿಟ್ಟು ಜನ ಯಾರೇನೋ ಅನ್ಕೊಂಬ್ಲೇಳ. ನಾನೇ ತಲೆ ಕೆಡಿಸ್ಕೊಂಬಲ್ ಕಣೆ ಮಾಡಿ. ಯಾರೇನೋ ಅನ್ಕೊಂಬ್ಲೇಳ. ನನಗೆ ಗೊತ್ತೈತೆ ಹೆಂಗಿರ್ಬೇಕು, ಹೆಂಗೆ ಆಡಬೇಕು ಏನು ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ನನಗೆ ಗೊತ್ತೈತೆ ಹೆಂಗಿರ್ಬೇಕು, ನಾನು ಹಂಗೆ ಇರ್ತೀನಿ. ಯಾರೇನು ಹೇಳಿದ್ರು ಅಷ್ಟೇ, ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಯ್ಯೋ ಹಿಂಗೆ ಅಂದೇಟ್ಗೆ ಇವಳೇನೇನು ಬದಲಾಗ್ಬಿಡ್ತಾಳೆ, ಇವಳು ಹಂಗಂದೇಟ್ಗೆ ಹಿಂಗೆ ಆಗ್ತಾಳೆ ಅಂತ ತಿಳ್ಕೊಂಡವ್ರೆ. ಆದರೆ ನಾನು ಯಾರೇನೋ ಅನ್ಕೊಂಬ್ಲೇಳು, ನನ್ನ ಇಷ್ಟರಂತೆ ನಾನು ಇರೋದು. ನಾನು ಮಾತ್ರ ಬಿಡಲ್ಲ. ಎಂತೆಂಥ ಜನ ಇರ್ತಾರೆ. ಯಪ್ಪ ಯಾರಿಗಾರ ಏನೇನ ಕೆಟ್ಟದಾದರೆ ಸಾಕು ಅಂತ ಕಾಯ್ಕೊಂಡಿರ್ತಾರೆ. ಇವಾಗಂತೂ ನಮ್ಗೆ ಒಂದು ಸ್ವಲ್ಪ ಆಗಿರೋದಕ್ಕೆ ಎಷ್ಟು ಜನ ನಮ್ಮ ಮೇಲೆ ಹಿಂಗೆ ಐತಾ ಹೊಟ್ಟೆ ಉರಿತು. ಹುರ್ಕೊಂಬ್ಲೇಳು ಬಿಡು. ಜನ ಏನು ಯಾವಾಗಲೂ ಹುರ್ಕೊಂತಾನೆ ಇರ್ತಾರೆ. ಚೆನ್ನಾಗಿದ್ರು ಹುರ್ಕೊಂತಾರೆ, ಈಗ ಉಂಡ್ರು ಮಾತಾಡ್ತಾರೆ, ಉಪಸಿಲ್ಲ ಅಂದರೆ ಮಾತಾಡ್ತಾರೆ, ದಪ್ಪಿದ್ರು ಮಾತಾಡ್ತಾರೆ, ಸಣ್ಣಕಿದ್ರು ಮಾತಾಡ್ತಾರೆ, ಕರ್ಗಿದ್ರು ಮಾತಾಡ್ತಾರೆ, ಬೆಳಗಿದ್ರು ಮಾತಾಡ್ತಾರೆ. ಅಯ್ಯೋ ಜಾಸ್ತಿ ಬೆಳಗ್ಗೆ ಇದೆಯಾ ಕರ್ರನರ್ನ ಕರ್ರಗಿದೆ ಅಂತಾರೆ. ದಪ್ಪಿದ್ರೆ ತಿಂದು ಊದ್ಕೊಂಡವ್ರೆ ಅಂತಾರೆ. ಏನು ಅವಳಿಗೇನು ತಿಂತಿಲ್ಲ ಕಂತಿಲ್ಲ ಊದ್ಕೊಂಡವಳು ತಿಂದು ಅಂತಾರೆ. ಸಣ್ಣಕಿದ್ರೆ ಅಯ್ಯೋ ಇವಳಿಗೆ ಏನೋ ರೋಗ ಬಂದೈತೆ ಮುಂಬಕ್ಕಾಗಲ್ವಿ, ಏನು ಸಂಗಮ ಉಂಟ್ಕೊಂಡು ಅನ್ನವಾಗಿರ್ಬೋದಪ್ಪ ಅಂತಾರೆ. ಇವಾಗಿನ ಜನ ಹಿಂಗೆ ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಅಂತಾರವೆಲ್ಲನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿರ್ಬೇಕಷ್ಟೇ. ಕೊಡಲ್ಲ, ಅದೇನಾಗುತ್ತೆ ಆಗಲಿ. ನಾವು ದುಡ್ಡು ಮಾತ್ರ ಕೊಡಲ್ಲ. ಪಂಚಾಯತ್ಗೆ ಹಾಕ್ತಾರಂತ ಆಗಲಿ, ಕೊಡ್ಬೇಕು ಅಂತ
ವಿಡಿಯೋ ತೋರಿಸ್ತೀನಿ ಅಂತೇಳಿ ತೋರಿಸ್ಲಿ ಅವಳು. ನಾವೇನು ತಲೆ ಕೆಡಿಸ್ಕೊಂಬಲ್ಲ, ಅದೇನು ಮಾಡ್ತಾರೆ ಮಾಡಲಿ ನೋಡೋಣ. ಓಹ್ ನಮ್ಮನೇನು ಎದುರ್ಸಕ್ಕೆ ಬರ್ತಾರೆ ಇಲ್ಲಿ ನನ್ನ ಮಕ್ಕಳು ಅಂತ ಇಸ್ಕೊಂಡು ತಿಂದು ಇವಾಗ ನೋಡ್ರಿ ಹೆಂಗೆ ಮಾತಾಡ್ತಾರೆ. ಅದಕ್ಕೆ ಮತ್ತೆ ಯಾರು ಆಗಲ್ಲ ನಮ್ಮ ಕೈಯಾಗ ನಾವು ಇಕ್ಕೊಂಡಿದ್ದು ಇರಬೇಕು ಅಂತ ಹೇಳೋದು. ತಮ್ಮನೂ ಆಗಲ್ಲ ಅಣ್ಣನೂ ಆಗಲ್ಲ. ನೋಡ್ರಿ ಅಣ್ಣ ಯಾ ಬಿಡು ನೋಡ್ಕೊಂತಾನೆ, ಅಲ್ಲ ತಮ್ಮನ ಮದುವೆ ಆಗೈತೆ ಬಿಡು, ಅವರೇ ನೋಡ್ಕೊಂಬಂದು ನನಗೆ ಇನ್ಯಾರು ಆಗ್ತಾರೆ ಅಂತ ಅವನು ಏನೋ ಬಿಡತ್ತೆ ಏನೋ ಮಾಡ್ತಾರೆ ಅಂತ ಕಷ್ಟಕ್ಕೆ ಪಾಪ ಕೈ ಹಿಡ್ದ. ಆದ್ರೆ ನೋಡಿ ಇವ್ರು ಹೆಂಗೆ ಇವತ್ತು ಇವರೇ ಮೂಲವಾದರು. ಈಗ ಹಿಂಗೆ ಮತ್ತು ಅದಕ್ಕೆ ಮತ್ತೆ ನಾವು ನಮ್ಮ ದುಡ್ಡು ನಾವು ಇಕ್ಕೊಂಡು ಬುದ್ಧಿವಂತರಾಗಬೇಕು. ಯಾರು ನಮ್ಮ ಅಣ್ಣ ತಮ್ಮ ಅಂತೇಳಿ ನಾವು ಯಾವತ್ತೂ ಮುಂದೆ ಬೆಳಕ್ಕೆ ಹೋಗ್ಬಾರ್ದು. ಮುಂದೆ ಬಿದ್ದರೆ ಇದೇ ಆಗೋದು. ಕೊಡಬೇಡ್ರಿ, ಅದೇನು ಮಾಡ್ತಾರೆ ಮಾಡಲಿ ನೋಡೋಣ. ಅದೇನು ಪಂಚಾಯತ್ಗೆ ಹಾಕಿ ನಿಮ್ಮ ಹತ್ರ ವೀಡಿಯೋ ಆಯ್ತಲ್ಲ, ನೀವೇನು ತಲೆನೇ ಕೆಡಿಸ್ಕೊಬೇಡ್ರಿ ಅಲ್ಲಪ್ಪ. ಆ ವಿಡಿಯೋ ಎಲ್ಲ ಇಟ್ಕೊಂಡಿದ್ದೀವಿ, ನಾವೇನು ಹೆದರಿಕೆಂಬ ಅಂಥದ್ದೇನಿಲ್ಲ. ನಾವಿನ್ನ ಅವನ್ನ ಜೊತೆಗೆ ಇಟ್ಕೊಂಡಿದ್ದೀವಿ. ಇನ್ನೊಬ್ರು ಯಾರನ್ನ ಆಗಿದ್ರೆ ಅವ್ನು ನಮ್ಮ ವಾಸಿಗೆ ಕಳ್ಸೋರು. ಮುದ್ದೆ ಮಾಡಿರ್ತಿರ್ಲಿಲ್ಲ, ಅವನಿಗೆ ಬಟ್ಟೆ ಒಗಿತಿರ್ಲಿಲ್ಲ, ಏನು ಸವಾಸ ಬೇಡಪ್ಪ ಹಿಂಗೆ ಮಾಡ್ದ ಅಂತ ನಾನು ಅಂಥದ್ದನ್ನೆಲ್ಲ ಅನುಸರಿಸ್ಕೊಂಡು ಬಿಡು ಹೋಗ್ಲಿ ಅಂತ ಯಾಕೆ ಅನುಸರಿಸಿದ್ದೀನಿ ಹೇಳು. ಇದಕ್ಕಂತ ಅವ್ರಿಗೆ ಗೊತ್ತೇ ಇಲ್ಲ ಯಾಕೆ ಅನುಸರಿಸಿಳು ಏನು ಎತ್ತ ಅಂತ ಸ್ವಲ್ಪನೂ ಅರ್ಥ ಮಾಡ್ಕೊಂಬಲ್ಲ. ಅದೇ ಮತ್ತೆ ಅಲ್ಲ ನೋಡು, ನಾವು ಏನೋ ಬಿಡು ಅಂತೇಳಿ ನಾನು ಹಂಗೆ ನಮ್ಮ ಅಣ್ಣಯ್ಯ ಇನ್ನೆಲ್ಗೆ ಹೋಗ್ತಾನೆ ಏನೋ ತಪ್ಪು ಮಾಡ್ಯಾನೆ ಅಂತ ಅನ್ಸರ್ಸಿದ್ದೀನಿ. ಕೊಡೋದು ಬೇಡ ಬಿಡು, ಅದು ಯಾರು ಏನು ಮಾಡ್ತಾರೆ ಮಾಡಲಿ. ನಾವಂತೂ ದುಡ್ಡು ಕೊಡಲ್ಲ, 1 ರೂಪಾಯಿನೂ ದುಡ್ಡು ಕೊಡಲ್ಲ. ಅವ್ನು ಹಿಂಗೆ ಮಾಡಿದ್ಕೋ ಅದಕ್ಕೂ ಅದಕ್ಕೆ ದಂಡ. ಅವ್ನು ಯಾಕೆ ಹಿಂಗೆ ಮಾಡಬೇಕಾಗಿತ್ತು? ಹಂಗೆ ಮಾಡೋದನ್ನೇ ಕೊಟ್ಟವನೆ ಅಷ್ಟೇ. ಮತ್ತೆ ಅವಳು ನೋಡಲ್ಲ, ಅವಳಿಗೆ ಏನಪ್ಪ ಬೇಕು ನೆನ್ನೆ ಮನೆ ಬಂದರೆ ಇನ್ನು ಅವ್ನು ಕೇಳಿ ಅದಕ್ಕೊಂದು ಅರ್ಥ ಇರುತ್ತೆ. ಹಂಗೆ ಅಂದೆ ವಿಣ ಇಲ್ಲೋಡು, ನೀನೇನು ಕೊಟ್ಟಿದ್ದೇನೆ ನನಗೆ ದುಡ್ಡು ಕೊಡೋ ಅಂದ್ಲು, ಕೊಡಲ್ಲ. ನೀನೇನು ನನಗೆ ಎಂದು ಕೊಟ್ಟಿಲ್ಲ. ಅವನಿನ್ನ ಕೇಳಿದ್ನ ಅದಕ್ಕೊಂದು ಅರ್ಥ ಇರುತ್ತೆ. ನೀನು ಇನ್ನು ನೆನ್ನೆ ಮನೆ ಬಂದಳು, ನೀನೇನೇ ಕೇಳೋದು ನನ್ನ ದುಡ್ಡ ಅಂತೇಳಿ ನಾನು ಸರಿಯಾಗಿ ಅಂದೆ ನೋಡು. ಮತ್ತು ನನಗೆ ಹಿಡ್ಕೊಂಡು ಒಯ್ಯೋಕ್ಕೆ ಬಂದ್ಲು. ನೀನು ಕೈಗೆ ಎಲ್ಲ ಮಾಡೋದೆಲ್ಲ ಬಿಟ್ಟು ಬಿಡ್ಬೇಕಂತ ಸರಿಯಾಗಿ ಅಡ್ರೆಸಿದ್ದೀನಿ. ನಾನೇನೇನು ಸುಮ್ಮನಾಗಲ್ಲ. ನಾನಂತೂ ಸೋಲಲ್ವೇ ವಿಣ, ಯಾರು ಏನು ಮಾಡ್ತಾರೆ ಮಾಡಲಿ, ನಾನಂತೂ ಸೋಲಲ್ಲ. ಅದಂಗೆ ನನ್ನ ಹತ್ರ ಎಲ್ಲ ವೀಡಿಯೋಸ್ ಇದ್ದಾವೆ, ಅವ್ನು ಹೆಂಗೆ ನಡ್ಕೊಂಡಿದ್ದೆ ಎಲ್ಲ ಇದ್ದಾವೆ. ನನ್ನ ತಗ ಹೆಂಗೆ ಮಾತಾಡೋನು ಗೊತ್ತೇ ಅವನು ಎಷ್ಟು ಮೋಸ್ಕರ. ಈಗಲೂ ಅವನಿಗೆ ಸುಮ್ಮನೆ ಅವಳನ್ನ ಗಂಟಕ್ಕೆ ಬಂದಿರೋದು. ಇವತ್ತು ಅವ್ನಿಗೊಂಥರ ಹುಚ್ಚು. ಒಟ್ಟು ಲೋಪರ್ ನನ್ನ ಮಗ. ಅವಳು ದುಡ್ಡಿಗಾಗಿನೇ ಬಂದವಳು. ನಾನು ಹಂಗೆ ನೀನು ದುಡ್ಡಿಗಾಗಿ ಬಂದಿದ್ಯಾ ಕಣೆ, ಇಷ್ಟೆಲ್ಲ ವೀಡಿಯೋ ತೋರಿಸ್ತಾ ಇದ್ರು ನಿನ್ನ ಗಂಡನ ಬಗ್ಗೆ ನೀನು ನಂಬ್ತಾನೆ ಇಲ್ಲ ಅಂತಂದರೆ ಅಂತೇಳಿ ಚೆನ್ನಾಗಿ ಹೋಗ್ತಿದ್ದೀನಿ. ಸರಿಯಾಗಿ ಹೋಗ್ತಿದ್ದೀನಿ. ಹಂಗಂದ್ರೆ ಅವಳಿಗೆ ನಾಚಿಕೆ ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಯಾರು ಏನೇ ಹೇಳಿ ನಾವು ಮಾತ್ರ ದುಡ್ಡು ಮಾತ್ರ ಕೊಡಲ್ಲ. ಅದೇನಾಗುತ್ತಾ ಆಗಲಿ, ನಾನು ಮಾತ್ರ ದುಡ್ಡು ಕೊಡಲ್ಲ ಅಂದರೆ ಕೊಡಲ್ಲ. ಅದೆಷ್ಟು ಜನ ಹೇಳಿದ್ರು, ಅದೇನೇ ಪಂಚಾಯತ್ಗೆ ಹಾಕಿ ಏನೇ ಮಾಡಿದ್ರು ದುಡ್ಡು ಮಾತ್ರ ನಾನಂತೂ ಕೊಡಲ್ಲ. ಬೇಕ್ರಿನೂ ಬಿಟ್ಕೊಡಲ್ಲ. ಬೇಕ್ರಿ ಬಿಟ್ಕೊಡು ಅಂತಾಳೆ, ಬೇಕ್ರಿ ಯಾಕೆ ಬಿಟ್ಕೊಡೋಣ? ಬೇಕ್ರಿ ಬಿಟ್ಕೊಡಲ್ಲ, ನನ್ನ ಹೆಸ್ರಿಗೆ ಅಗ್ರಿಮೆಂಟ್ ಆಗಿರೋದು. ನಾನು ಬಿಟ್ಕೊಡಲ್ಲ ಬಿಡು, ಯಾರು ಏನೇ ಹೇಳಿದ್ರು ಬಿಟ್ಕೊಡಲ್ಲ. ನಾನು ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.